ಸಿನಿಮಾ ಕಾಲೇಜ್ ಸ್ಟೂಡೆಂಟ್ಸ್. ಸೊ ನಿಮ್ಮ ಲೈಫಿಗೆ ಬರೋದಂದ್ರೆ, ಸೊ ಕಾಲೇಜ್ ಸ್ಟೂಡೆಂಟ್ ಆಗಿ, ಸ್ಕೂಲ್ ಸ್ಟೂಡೆಂಟ್ ಆಗಿ ಹೆಂಗೆ ಚಂದನ್ ಅವರು ಫ್ರಂಟ್ ಬೆಂಚ್ ಲಾಸ್ಟ್ ಬೆಂಚ್ ತರಲಿಲ್ಲ ಹೆಂಗೆ? ನಾನು ಲಾಸ್ಟ್ ಬೆಂಚೆ, ಫ್ರಂಟ್ ಬೆಂಚಿಗೆ ಕರೆದು ಕೂರಿಸ್ಕೊಳ್ಳೋರು ಟೀಚರ್ಸ್ಗಳು. ಸೊ ಅವಾಗ ಮಾತ್ರ ಫ್ರಂಟ್ ಬೆಂಚಲ್ಲಿ ಕೂರ್ತಾ ಇದ್ದೆ. ಅದು ಬಿಟ್ಟರೆ ಲಾಸ್ಟ್ ಬೆಂಚನೇ. ನಮ್ಮದೇ ಏನೋ ಯೋಚನೆ, ಅಲ್ಲಿ ಟೀಚರ್ ಪಾಠ ಮಾಡ್ತೀರಿ, ನಮ್ಮ ತಲೆ ಏನೋ ಓಡ್ತಾ ಇರುತ್ತೆ, ಏನು ಕತೆ, ಲಿರಿಕ್ಸು, ಸಾಂಗು ಆ ಥರ ಓಡ್ತಾ ಇರುತ್ತೆ. ಅದು ಸ್ಕೂಲ್ ಡೇಸಲ್ಲಿ ಶುರು ಆಗುತ್ತೆ ಸರ್. ಸ್ಕೂಲ್ ಡೇಸಲ್ಲಿ ನನಗೆ, ನಾನು ಪಾಠ ಮಾಡಬೇಕಾದ್ರೆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಚಿತ್ರ ಬಿಡಿಸೋದು ನಂಗೆ ಭಾಳ ಆಸೆ ಆಯ್ತು. ನಾನು ಚಿತ್ರ ಬಿಡಿಸ್ತಾ ಇದ್ದೆ. ಸೊ ಅದು ಬಿಟ್ಟರೆ ಇಲ್ಲ ಬಿಡಿಸ್ತಿದ್ದೆ, ನೋಡ್ಕೊಂಡು ಹಿಂಗೆ ಫೋಟೋ ನೋಡ್ಕೊಂಡು ಹಂಗೆ ಬಿಡಿಸ್ತಾ ಇದ್ದೆ. ಸೊ ಅದೊಂದು ಮಾಡ್ತಾಯಿದ್ದೆ. ಅದು ಬಿಟ್ಟರೆ ನನಗೆ ಎಲೆಕ್ಟ್ರಾನಿಕ್ಸ್ ಅಂದರೆ ತುಂಬ ಇಷ್ಟ ಆಯಿತು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು. ಅದು ಎಲೆಕ್ಟ್ರಾನಿಕ್ಸ್ ಆ ಟೈಮಲ್ಲಿ ಮೇ ಬಿ ನಾನು ಇಂಜಿನಿಯರ್ ಆಗಬೇಕು ಅಂತ ಏನೋ ಭಾಳ ಆಸೆ ಕಟ್ಕೊಂಡಿದ್ದೆ. ನಾನು 9th 10th ಇರಬೇಕಾದ್ರೆ ಎಲ್ಲ 10th ಎಕ್ಸಾಮ್ ಮುಗಿದ ತಕ್ಷಣ ನನ್ನ ಫ್ರೆಂಡ್ ಭಾಳ ಎದುರಿಸ್ಬಿಟ್ಟ, ಸೈನ್ಸ್ ಎಲ್ಲ ತೊಗೊಂಬಿಡಕಣೋ ಭಾಳ ಕಷ್ಟ ಇರುತ್ತೆ ಅಂತ. ಮತ್ತೇನು ಆರ್ಟ್ಸ್ ತೊಗೊಳ್ಳೋಣ ಅಂತ. ಆರ್ಟ್ಸ್ ತುಂಬ ಈಸಿ ಇರುತ್ತೆ ಅದು. ಮತ್ತೆ ಅದು ಎರಡರ ಮಧ್ಯದಲ್ಲಿ ಒಂದಿದೆ ಕಣ, ಕಾಮರ್ಸ್ ಅಂತ. ಅದು ಸೈನ್ಸ್ ಅಷ್ಟು ಕಷ್ಟ ಇರಲ್ಲ, ಆರ್ಟ್ಸ್ ಅಷ್ಟು ಸುಲಭ ಇರಲ್ಲ, ಸ್ವಲ್ಪ ಮೀಡಿಯಮ್ ಆಗಿರುತ್ತೆ. ಅದು ತಗೊಳ್ಳೋಣ, ಆವಾಗ ಕಾಮರ್ಸ್ ತೊಗೊಂಡಿದ್ದು. ಕಾಲೇಜ್ ಲೈಫ್ ಅಂದರೆ ನಮ್ಮ ಜನ್ರೇಷನ್ ಬೇರೆ. ಸೊ ನಾವು ಇದ್ದಾಗೆಲ್ಲ ನಮಗೆ ಫೋನ್ಗೇನೆಲ್ಲ ಏನು ಗೊತ್ತಿಲ್ಲ. ನಮಗೇನಿದ್ರು ಫ್ರೆಂಡ್ಸು, ಗ್ಯಾಂಗು, ಗುಂಪಲ್ಲಿ ಅದು ಟೂರ್ಗೆ ಹೋಗೋದು, ಟ್ರಿಪ್ಗಳಿಗೆ ಹೋಗೋದು, ಈ ಥರದ್ದು ನಮ್ಗೆ ಇದೇ ನಮಗೆ ಎಂಟರ್ಟೈನ್ಮೆಂಟ್ ಅಂದರೆ ಇದು. ಇಲ್ಲ ಇದು ಸಿನಿಮಾಗೆ ಹೋಗೋದು, ಕಾಲೇಜ್ ಬಂಕ್ ಮಾಡಿ ಸಿನಿಮಾ ನೋಡೋದೇ ನಮ್ಗೆ ಎಂಟರ್ಟೈನ್ಮೆಂಟು. ಬಸ್ಸಲ್ಲೇ ಹೋಗ್ತಾ ಇದೆ, ಇಲ್ಲ ಡ್ರಾಪ್ ಕೇಳೋದು. ಇವ್ರು ಈ ವರ್ಷನ್ಗೆಲ್ಲ ನಮ್ಗೆ ಕನೆಕ್ಟೇ ಆಗಲ್ಲ ಬಿಡಿ. ಇವರು ಜೆನ್ಜಿ ಅಂತ ಹೇಳ್ತಾರೆ. ಆಮೇಲೆ ಇವ್ರ ಥಾಟ್ ಪ್ರೊಸೆಸ್ಸೇ ಬೇರೆ. ಇವರು ಒಬ್ರ ಜೊತೆ ಮಾತಾಡೋ ಶೈಲಿನೇ ಬೇರೆ ಇರುತ್ತೆ. ನಾವು ಟೀಚರ್ಸ್ ಅಂದರೆ ನಾವು ನಮ್ಗೆ ಭಯ ಇರ್ತಾ ಇತ್ತು. ಈಗೆಲ್ಲ ಒಂಥರ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಟೀಚರ್ಸ್ಗಳ ಜೊತೆ. ಪೇರೆಂಟ್ಸ್ಗಳ ಜೊತೆ ನಾವು ಪೇರೆಂಟ್ಸ್ ಅಂದ್ರೆ ಭಾಳ ಭಯ ಪಡ್ತಾ ಇದ್ವಿ. ಇವಾಗೆಲ್ಲ ಅವೆಲ್ಲ ಏನಿಲ್ಲ. ಪೇರೆಂಟ್ಸ್ಗೆ ಬುದ್ಧಿ ಹೇಳ್ತಾರೆ ಈಗಿನ ಮಕ್ಕಳು. ಪೇರೆಂಟ್ಸೇ ಇವ್ರ ಹತ್ರ ಸಜೆಷನ್ ಕೇಳ್ತಾರೆ, ನೋಡಪ್ಪ ಇದು ಮಾಡ್ತಾ ಇದ್ದೀನಿ ಸರಿನಾ ನಾನು ಇದು ಮಾಡ್ತಾ ಇರೋದು, ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಇವಾಗ. ಮಕ್ಳು ಹೇಳ್ಕೊಡ್ತಾರೆ ಪೇರೆಂಟ್ಸ್ಗೆ, ಅಪ್ಪ ನೀನು ತಪ್ಪು ಮಾಡಿದ ಕಣಪ್ಪ, ಹಿಂಗಲ್ಲ ಇದು ಹಿಂಗೆ ಮಾಡು ಅಂತ. ಸೊ ಸಿಂಗರ್ ಆಗಿ ಒಂದಷ್ಟು ಯೂತ್ಸ್ಗೆ ಎಲ್ಲರಿಗೂ ರೀಚ್ ಆಗಿದೆ ಸರ್ ಈ ಸಿನಿಮಾ ಮುಖಾಂತರ. ಸೊ ಏನು ನಿಮ್ಮ ಟಾರ್ಗೆಟ್ ಏನು? ಯಾವ ಆಡಿಯನ್ಸ್, ಫ್ಯಾಮಿಲಿ ಆಡಿಯನ್ಸ್ನ ಟಾರ್ಗೆಟ್ ಮಾಡಬೇಕಂತಂದ್ರೆ ಯಾವ ಥರ? ಈ ಸಿನಿಮಾ ಮುಖಾಂತರ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸು, ಅವರ ತಂದೆ ತಾಯಿಗಳು, ಅವರು ನೋಡಬೇಕಾದಂಥ ಸಿನಿಮಾ ಇದು. ಚೆನ್ನಾಗಿದೆ, ಬಂದರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಸಾಂಗ್ಸ್ಗಳಿದೆ, ಕತೆ ಚೆನ್ನಾಗಿದೆ. ಮತ್ತು ಮಿಕ್ಕಿದ ಬೇರೆ 4 ಜನ ಆರ್ಟಿಸ್ಟ್ಗಳಿದ್ದಾರೆ, ಅವರು ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹುಡುಗರು, ನಾನು ಹೊಸಬನೇ, ಬಟ್ ಹೆಸರು ಹಳೇದಷ್ಟೇ. ಇಲ್ಲ, ವೆರಿ ಈಸಿ ಟು ವರ್ಕ್ ವಿತ್ ಅರುಣ್. ಚೆನ್ನಾಗಿ ಸ್ಕ್ರಿಪ್ಟ್ ಎಲ್ಲ ಬರ್ಕೊಂಡಿದ್ರು, ತುಂಬ ಚೆನ್ನಾಗಿ ಡೈಲಾಗ್ಸ್ ಎಲ್ಲ ಅವರೇ ಬರೆದಿದ್ರು. ಸೊ ಮುಂಚೆನೇ ಎಲ್ಲ ನಮಗೆ ಪ್ರಿಪ್ರೇಷನ್ ಮಾಡಿಕೊಟ್ಬಿಟ್ಟಿದ್ರು, ನೋಡಿ ನಿಮ್ಗೆ ಇಷ್ಟೇ ಪೋರ್ಷನ್ನು ಇಷ್ಟೇ ಇರುತ್ತೆ, ಇದಕ್ಕೆ ನೀವು ಪ್ರಿಪೇರ್ ಆಗಬೇಕು ಅಂತ ಹೋಮ್ ವರ್ಕ್ ಮಾಡ್ಕೊಂಡಿದ್ದೆ ನಾನು. ಸೊ ಆನ್ ಸ್ಪಾಟ್ ಶೂಟಿಂಗ್ ಹೋದಾಗ ಏನು ಬರೆದಿದ್ರು ಅದನ್ನು ಮಾತ್ರ ನಾವು ಪರ್ಫಾರ್ಮ್ ಮಾಡಿದ್ದೀವಿ ಅಷ್ಟೇ. ನಾನು ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಳ್ತಿದ್ದೆ ನನ್ನ ಡೈಲಾಗ್ಸ್ ಅವ್ರು ನನಗೇನು ಕೊಟ್ಟಿದ್ದಾರೆ. ಸೊ ನಾನು ಫ್ಲೋ ಅಲ್ಲಿ ಹೇಳಬೇಕಾದಾಗ ಅಲ್ಲಿ ಇಲ್ಲಿ ವರ್ಡ್ಸ್ಗಳನ್ನ ನಾನು ಒಂದು ಸ್ವಲ್ಪ ಅಡಿಷನ್ ಮಾಡ್ಕೊಳ್ತಾ ಇದ್ದೆ. ಇಲ್ಲ ಒಂದು ಸ್ವಲ್ಪ ಬೇಡದಿದ್ದನ್ನು ಒಂಚೂರು ತೆಗೆದು ಅವ್ರಿಗೆ ಹೇಳಿ, ಸರ್ ಇದು ಹಿಂಗೆ ಹೇಳ್ತೀನಿ ಅಂತ. ಸೊ ಓಕೆ ಸರ್ ಅಂತ. ಸರ್ ಸಜೆಷನ್ ತಗೋತಿದ್ರೆ ಸಿನಿಮಾ ಅಂತಂದಾಗ ಏನೋ ಸಜೆಷನ್ಸ್ ಯಾರು ನಿಮ್ಮ ಇಂಡಸ್ಟ್ರಿ ಫ್ರೆಂಡ್ಸ್ ಜೊತೆ? ನಾನು ಫ್ರೆಂಡ್ಸ್ ಜೊತೆ ತಗೊಳ್ತಾ ಇದ್ದೆ. ಅದೇ ಈ ಆ್ಯಕ್ಟಿಂಗ್ ಟಿಪ್ಸ್ಗಳು ಕೇಳಿದ್ದೆ. ಸೊ ಆ್ಯಕ್ಟಿಂಗ್ ಟಿಪ್ಸ್ ಕೊಟ್ಟಿದ್ರು. ಆ್ಯಕ್ಚುಲಿ ನಾನು ಫಸ್ಟು ಎಲ್ಲರ ಕಾಲೆಳಿತ ಕರ ಸೂತ್ರಧಾರಿ ಆಲ್ಮೋಸ್ಟ್ ಶೂಟಿಂಗ್ ಒಂದು 80% ಎರಡು ಕಂಪ್ಲೀಟ್ ಆಗಿದ್ದರಿಂದ ನನಗೆ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗೋಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗಿಬಿಟ್ಟಿತ್ತು ನನ್ನ ಕ್ಯಾಮ್ರಾ ಮುಂದೆ ಡೈಲಾಗ್ಸ್ ಹೇಳೋದು. ಅಲ್ಲಿ ಎಲ್ಲರ ಕಾಲೆಳಿತಲ್ಲಿ ಸ್ವಲ್ಪ ನನಗೇನು ಅನಿಸ್ತಾ ಇತ್ತು, ಇನ್ನೂ ಬೆಟರಾಗಿ ಮಾಡಬೇಕಿತ್ತು ಅಂತ ಅನ್ಸೋದು. ಸೊ ಆ ಒಂದು ಇದನ್ನೆಲ್ಲ ಈ ವಿದ್ಯಾರ್ಥಿನಿಯರಲ್ಲಿ, ಬಿಕಾಸ್ ಸಿನಿಮಾ ಶೂಟಿಂಗ್ ಅಂದರೆ ಹೇಗಿರುತ್ತೆ ಅಂತ ಹೇಳಿದ್ರೆ ಅದೊಂಥರ ಈ ಆಟೋ ಮೀಟರ್ ಇರುತ್ತಲ್ಲ, ಮೀಟರ್ ಥರ ಓಡ್ತಾ ಇರುತ್ತೆ. ಸೊ ಲೇಟ್ ಮಾಡಿದಷ್ಟು ನೆಕ್ಸ್ಟ್ ದಿನಕ್ಕೆ ಹೋಗ್ಬಿಡುತ್ತೆ.
ನೆಕ್ಸ್ಟ್ ದಿನ ಹೋಯ್ತು ಅಂತಂದರೆ ಮತ್ತೆ ನೆಕ್ಸ್ಟ್ ದಿನ ಮತ್ತೆ ಹೊಸದಾಗಿ ಖರ್ಚು, ಮತ್ತು ಪ್ರೊಡ್ಯೂಸರ್ಗೆ ಮತ್ತೆ ಅದು ಹೊರೆ. ಸೊ ಹಾಗಾಗಿ ಟೈಮ್ ಕಮ್ಮಿ ಇರುತ್ತೆ, ಬೇಗ ಬೇಗ ಸೀನ್ಗಳನ್ನ ತೆಗಿಬೇಕಾಗಿರುತ್ತೆ. ಸೊ ಸಿಕ್ಕಿರೋ ಟೈಮಲ್ಲಿ ನಾವು ಎಷ್ಟು ಪರ್ಫಾರ್ಮ್ ಮಾಡ್ತೀವಿ ಅಷ್ಟೇ, ಆಮೇಲೆ ಏನು ರಿಗ್ರೆಟ್ ಮಾಡಿ ಪ್ರಯೋಜನ ಇಲ್ಲ. ಇವತ್ತು ಇಲ್ಲಿವರೆಗೂ ಬಂದು ರೀಚ್ ಆಗಿದ್ರ ಎಲ್ಲರಿಗೂ ಗೊತ್ತು ಚಂದನ್ ಶೆಟ್ಟಿ ಯಾರು ಅಂತ. ಸೊ ಈ ಸ್ಟೇಜ್ ಬಂದು ನಿಂತಿರೋದು ಎಷ್ಟು ಖುಷಿ ಇದೆ. ಸೊ ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಸರ್? ಈ ಸ್ಟೇಜ್ ಬಂದಿರೋದು ತುಂಬ ಖುಷಿ ಇದೆ. ಇದಕ್ಕೆಲ್ಲ ಕಾರಣ ನನ್ನ ಫಾಲೋ ಮಾಡೋರು, ನನ್ನ ಫ್ಯಾನ್ಸ್ಗಳು, ನನ್ನ ಆಡಿಯನ್ಸ್ಗಳು, ಸೊ ನನ್ನ ಇಷ್ಟಪಡೋರು. ಯಾಕಂದರೆ ಅವರ ಒಂದು ಸಪೋರ್ಟಿಂದನೇ ನಾನು ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಅವರು ಎಲ್ಲಿವರೆಗೂ ನನ್ನ ಸಪೋರ್ಟ್ ಮಾಡ್ತಾರೆ ಅಲ್ಲಿವರೆಗೂ ನಾನು ಜೀವಂತವಾಗಿರ್ತೀನಿ. ಮಾಡೇ ಮಾಡ್ತಾರೆ, ನಾನು ಇರೋವರೆಗೂ ಮಾಡ್ತಾರೆ. ನಾನು ಉಸಿರಾಡೋವರೆಗೂ ನಾನು ಅವ್ರಿಗೋಸ್ಕರನೇ ನಾನು ಬದುಕಿರ್ತೀನಿ. ಬಿಕಾಸ್ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತಂದರೆ ಅವರೇ ಕಾರಣ ಅಷ್ಟೇ. ನನ್ನಲ್ಲಿ ಟ್ಯಾಲೆಂಟ್ ಇದೆ, ಅದನ್ನು ಗುರ್ತಿಡಿದು ಚಂದನ್ ಶೆಟ್ಟಿ ಅಂದರೆ ನಮ್ಮನೆ ಅವನು, ನಮ್ಮನೆ ಹುಡುಗ ಅವನು ಅನ್ನೋ ಫೀಲ್ ಇದೆ ಅವ್ರಿಗೆ. ಸೊ ನನಗೆ ಅದೇ ಐ ಫೀಲ್ ಸೋ ಬ್ಲೆಸ್ಡ್. ನಾನು ಹ್ಯಾವ್ ಅ ಬಿಗ್ ಫ್ಯಾಮಿಲಿ. ಸರ್ ಲಕ್ ಮ್ಯಾಟ್ರ್ ಆಗುತ್ತಾ ಇಲ್ಲ ನಿಮ್ಮ ಟ್ಯಾಲೆಂಟ್ ಮ್ಯಾಟ್ರ್ ಆಗುತ್ತೆ ಅನ್ಸುತ್ತೆ ನಿಮಗೆ? ಎರಡೂ ಟೈಮಿಂಗು ಮೇಡಮ್. ಅದು ಲಕ್ ಅನ್ನೋದು ಇರಲೇಬೇಕು. ಆ್ಯಕ್ಚುಲಿ ಲಕ್ ಫ್ಯಾಕ್ಟರ್ ಅನ್ನೋದು ಇರಲೇಬೇಕು. ಲಕ್ ಅಂದರೆ ಏನು ಗೊತ್ತಾ, ಅದು ಟೈಮ್. ಅದು ಲಕ್ ಅಂದರೆ ಅದು ಟೈಮ್. ಅದು ಟ್ಯಾಲೆಂಟ್ ಇರುತ್ತೆ, ಸಿನಿಮಾ ಆಗುತ್ತೆ, ಎಲ್ಲ ಆಗಿರುತ್ತೆ. ಬಟ್ ಆ ರೈಟ್ ಟೈಮ್ ಬರಬೇಕು. ಅದು ರೈಟ್ ಟೈಮ್ ನನಗೆ ಬಂದಿದ್ದು 3 ಪೆಗ್ ಸಾಂಗಲ್ಲಿ. ನನಗೆ ಅಲ್ಲಿವರೆಗೂ ಲಕ್ ಇರಲಿಲ್ಲ ನನಗೆ. ಆದರೆ ನಾನು ಸಾಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. 2015 ನಾನು ಆ ಸಾಂಗ್ ಬಿಟ್ಟಾಗ ಆ ಟೈಮಲ್ಲಿ ಯಾವ ಬೇರೆ ಸಾಂಗ್ಗಳು ಅಷ್ಟು ಹಿಟ್ಟಾಗಿರಲಿಲ್ಲ. ಇದು ಯಾವುದೋ ಬಂತಲ್ಲ ಗುರು, ಹೊಸ ಥರ ಇದೆಯಲ್ಲ ಸಾಂಗ್, ಇದು ಏನು ಹಿಂಗಿದೆ ಬೀಟ್ಸ್, ಒಳ್ಳೆ ಇಂಗ್ಲೀಷ್ ಸಾಂಗ್ ಬೀಟ್ಸ್ ಥರ ಇದೆ, ಕನ್ನಡ ಲಿರಿಕ್ಸ್ ಬರ್ತಾ ಇದೆ, ಏನಿದು ಈ ಥರ ಸಾಂಗೇ ಬರಲ್ಲ ಅಂದ್ಕೊಂಡಿದ್ವಿ ನಾವು ಕನ್ನಡದಲ್ಲಿ, ಬಂದ್ಬಿಡ್ತಲ್ಲ ಅನ್ನೋ ಮೈಂಡ್ ಸೆಟ್ಟು ಎಲ್ಲ ಕಾಮನ್ ಆಗಿ ಎಲ್ಲ ಜನದಲ್ಲೂ ಆ ಒಪಿನಿಯನ್ ಫಾರ್ಮ್ ಆಗಿಬಿಟ್ಟಿತ್ತು ಆ ಟೈಮಲ್ಲಿ. ಆ ಟೈಮಲ್ಲಿ ಆ ಸಾಂಗ್ ಬಂತು, ಆ ಸಾಂಗ್ ಮೇಲೆ ಆ ಒಪಿನಿಯನ್ ಫಾರ್ಮ್ ಆಗೋಯ್ತು. ಅದು ಲಕ್. ಅದು ಆ್ಯಕ್ಚುಲಿ ದಟ್ ವಾಸ್ ಲಕ್. ಇವಾಗ ನಾನು 3 ಪೆಗ್ ಬಿಟ್ಟಿದ್ರೆ ಮೋಸ್ಟ್ಲಿ ಅಷ್ಟು ಹಿಟ್ ಆಗ್ತಿರ್ಲಿಲ್ಲ ನಾನು. 100% ಮ್ಯಾಟ್ರ್. ಲಕ್ ಅಂದರೆ ಯು ಶುಡ್ ವೇಟ್ ಫಾರ್ ದಟ್ ರೈಟ್ ಟೈಮ್. ಆ ರೈಟ್ ಟೈಮ್ ಯಾವುದಂತ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನನಗೂ ಏನು ಗೊತ್ತಿರಲಿಲ್ಲ 3 ಪೆಗ್ ಬಿಟ್ಟಾಗ ಅದು ಇದು ರೈಟ್ ಟೈಮ್ ನಾನು ಬಿಡ್ತಾ ಇದ್ದೀನಿ ಅಂತ. ಇಟ್ ಹ್ಯಾಪನ್ಡ್ ಅಷ್ಟೇ. ಸೊ ಯು ಕಾಲ್ ಇಟ್ ಆಸ್ ಲಕ್.